ಸೊ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, SL ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತು ಒಬ್ಬರು ಕಸ್ಟಮರು ಬ್ಲೌಸ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಇನ್ನೂ 2 ಪೆಂಡಿಂಗ್ ಇದೆ. ಇವ್ರದ್ದೇನೋ ಸ್ವಲ್ಪ ಅರ್ಜೆಂಟ್ ಇದೆಯಂತೆ, ಅದಕ್ಕೋಸ್ಕರ ನಾವು ಇದನ್ನು ವಿಡಿಯೋ ಮಾಡ್ತಾಯಿದ್ದೀನಿ ಬೇಗ. ಸೊ ಇವತ್ತು ಮಿಷಿನ್ ಎಂಬ್ರಾಯ್ಡ್ರಿ ಕೊಟ್ಟಿದ್ದಾರೆ ಅವರು. ಇದನ್ನು ನಾನು ಫಸ್ಟು ಮಾರ್ಕಿಂಗ್ ಹೆಂಗೆ ಮಾಡ್ಕೊಳ್ಬೇಕು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಓಕೆನಾ? ಮಿಷಿನ್ ಎಂಬ್ರಾಯ್ಡ್ರಿಗೆ. ಸೊ ನಮ್ಮ ಚಾನಲ್ನ ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋ ಒಂದು ಲೈಕ್ ಮಾಡಿ, ಓಕೆನಾ? ಸೊ ಅವ್ರ ಬ್ಲೌಸ್ ಬಂದು 14 ಇಂಚಸ್ ಲೆಂತ್ ಇದೆ. ನಾನಿಲ್ಲಿ ಕೆಳಗಡೆ 1 to 1.5 ಇಂಚಸ್ಸು ನಾನು ಬಿಟ್ಟು ಮಾರ್ಕ್ ಮಾಡ್ತಾಯಿದ್ದೀನಿ. ಓಕೆನಾ? ಬಿಟ್ಟು ಮಾರ್ಕ್ ಮಾಡ್ತಾಯಿದ್ದೀನಿ. ಜೊತೆಗೆ ಇದು ಬಾರ್ಡ್ರ್ ಸಮೇತ ತೊಗೊಂಡಿದ್ದೀನಿ ನಾನು. ಬಾರ್ಡ್ರ್ ಸಮೇತ ತೊಗೊಂಡಿರೋದ್ರಿಂದ ಸ್ವಲ್ಪ ಇದು ಬಾರ್ಡ್ರ್ ಇಷ್ಟು ಉದ್ದ ಇದೆ, ಹತ್ತತ್ರ 10.5 ಇಂಚ್ ಇದೆ ಬಾರ್ಡರು. 10 ಇಂಚು ಅಂತ ಲೆಕ್ಕ ಹಾಕ್ಕೊಂಡ್ರು 10 ಇಂಚು ಬಾರ್ಡ್ರ್ ಇದೆ. ಸೊ ನಾನು ಬಾರ್ಡ್ರ್ ಸಮೇತ ತೊಗೊಳ್ತಾ ಇದ್ದೀನಿ, ಬಿಕಾಸ್ ಬ್ಲೌಸ್ ಲೆಂತು ಕಡಿಮೆ ಇದೆ. ಬಾರ್ಡ್ರ್ ಸಮೇತನೇ ತೊಗೋಬೇಕು ಅಂತಲೇ ಹೇಳಿದ್ದೀನಿ ಅವ್ರಿಗೆ. ಅವರು ಓಕೆ ಅಂತಲೂ ಹೇಳಿದ್ದಾರೆ. ಸೊ ಇಲ್ಲಿ ಒಂದು ಲೈನ್ ಹಾಕ್ಕೊಂಡಿದ್ದೀನಲ್ವ, 1.5 ಇಂಚ್ ಬಿಟ್ಟು ಇಲ್ಲೊಂದು ಲೈನ್ ಹಾಕ್ಕೋಬೇಕು ಫಸ್ಟು. ಏಕೆಂದರೆ ಇದು ಸ್ಟಿಚಿಂಗು ಏನಾದ್ರು ಪ್ರಾಬ್ಲಮ್ ಅಂತ ಏನೂ ಆಗಲ್ಲ. ಸ್ಟಿಚಿಂಗ್ ಅಂತ ಏನಾದ್ರು ಬಂದಾಗ ಸ್ವಲ್ಪ ನಾವಲ್ಲಿ ಗ್ಯಾಪು ಬಿಟ್ಕೊಂಡಿರಬೇಕು ಕೆಳಗಡೆ ಮತ್ತು ಮೇಲ್ಗಡೆ. ಓಕೆನಾ? ಸೊ ಇಲ್ಲಿಂದ ನಾನು 14 ಇಂಚಸ್ ತೊಗೊತಾ ಇದ್ದೀನಿ. ಸೊ 14 ಇಂಚಸ್ ತೊಗೊಂಡು ಇಲ್ಲಿ ಒಂದು ಲೈನ್ ಹಾಕ್ಕೊತೀನಿ. ಓಕೆನಾ? ನೆಕ್ಸ್ಟು ಇಲ್ಲಿಂದ ನಾನು 3 ಇಲ್ಲ 3.5 ಇಂಚಸ್ ತೊಗೊತೀನಿ. ನಾರ್ಮಲಿ 3 ಇಂಚಸ್ ಬಂದೇ ಬರುತ್ತೆ ಎಂಥ ಬ್ಲೌಸ್ ಆದ್ರೂ. ಸ್ವಲ್ಪ ದಪ್ಪ ಇರೋರಿಗೆ 3 ಇಂಚು 3.25 ಇಂಚು ಬೇಕಾಗುತ್ತೆ. ಸ್ವಲ್ಪ ಸಣ್ಣ ಇರೋರಿಗೆ 2.25 ಇಂದ 3 ಇಂಚು ಸಾಕಾಗುತ್ತೆ. ಓಕೆನಾ? ಸೊ ಇವರು ಸ್ವಲ್ಪ ದಪ್ಪ ಇದ್ದಾರೆ. ಸೊ ಅದಕ್ಕೋಸ್ಕರ ನಾನು ಅಂದರೆ ಸ್ವಲ್ಪ ಇದಿದ್ದಾರೆ. ಸೊ ಅದಕ್ಕೋಸ್ಕರ ನಾನು 3.25 ಇಂಚ್ ತೊಗೊಂಡಿದ್ದೀನಿ. ಇಲ್ಲಿಂದ ಇಲ್ಲಿಗೆ 2.5 ಇಂಚ್ ತೊಗೊಂಡಿದ್ದೀನಿ. ಓಕೆನಾ? ಸೊ ಇಲ್ಲಿಗೆ ಮಾರ್ಕ್ ಮಾಡಬೇಕು. ನೆಕ್ಸ್ಟು ಲೆಂತ್ ಬಂದು 10 ಇಂಚಸ್ಸು. ಸ್ವಲ್ಪ ಅವ್ರು ಬ್ರಾಡ್ ಬೇಕು ಅಂತ ಹೇಳಿದ್ದಾರೆ. ಸೊ 10 ಇಂಚಸ್ ನಾನು ಬ್ರಾಡ್ ತೊಗೊತೀನಿ. 10 ಇಂಚಸ್ ಬ್ರಾಡ್ ತೊಗೊಂಡು ಮಾಮೂಲಿ ಇಲ್ಲಿ ಹೆಂಗೆ ತೊಗೊಂಡಿದ್ರು ಅದೇ ಥರನೇ ತೊಗೊಳ್ಳಿ, 3.25 ಇಂಚು. ಸೊ 3.25 ಇಂಚ್ ತೊಗೊಂಡು ಇಲ್ಲಿಗೊಂದು ಮಾರ್ಕ್ ಮಾಡಿ ಇಲ್ಲಿಗೊಂದು ಹಿಂಗೆ ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ. ಓಕೆನಾ? ಸೊ ಆರ್ಮ್ ಲೆಂತ್ ಬಂದು ನಾನು 6 ಇಂಚ್ ತೊಗೊತಾ ಇದ್ದೀನಿ. ಹಿಂಗೆ ಬ್ರೆಸ್ಟ್ ಸೈಜ್ ಬಂದು 42 ಇದೆ. ಸೊ 42ನ ನೀವು 4 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಬೇಕು. ಅಲ್ಲಿಗೆ ನಮಗೆ 10.5 ಸಿಗುತ್ತೆ. 10.5 ಪ್ಲಸ್ 2 ಇಂಚು ಎಕ್ಸ್ಟ್ರಾ ತೊಗೋಬೇಕು. ಬಿಕಾಸ್ 2 ಇಂಚು ಸೀಮ್ಗೆ ಹೋಗುತ್ತೆ, ಅಂದರೆ ಸ್ಟಿಚಿಂಗ್ ಹೋಗುತ್ತೆ. ಓಕೆನಾ? ಇಲ್ಲಿಗೆ ಒಂದು ಲೈನ್ ಹಾಕ್ತಿದ್ದೀನಿ. ಸೊ ವೇಸ್ಟು ನೀವು ಇಲ್ಲಿಂದ ಇಲ್ಲಿಗೆ ಹೆಂಗೆ ತೊಗೋಬೇಕು ಅಂದರೆ 10.5 ಇಂಚು ತೊಗೊಂಡಿದ್ದೀರ ಅಲ್ವಾ? ಸೊ ಅಲ್ಲಿಗೆ ಒಂದು ಅರ್ಧ ಇಂಚು ಮೈನಸ್ ಮಾಡಿ. ಸೊ ಇಲ್ಲಿಂದ ಇಲ್ಲಿಗೆ 10 ತೊಗೊಳ್ಳಿ, ಪ್ಲಸ್ 1 ಇಂಚು ಸೀಮ್ಗೆ ಹೋಗುತ್ತೆ, ಪ್ಲಸ್ಸು 2 ಇಂಚು ಇದಕ್ಕೆ ಅಂತ ಟೋಟಲಾಗಿ 2.5 ಇಂಚ್ ತೊಗೊಳ್ಳಿ ಸಾಕು. ಓಕೆನಾ? ಸೊ ಈ ಥರ ಬರುತ್ತೆ. ಕ್ಲಿಯರಾ? ಇದು ಬ್ಯಾಕ್ ಪಾರ್ಟು. ಸೊ ಈ ಕಡೆ ಮಾರ್ಕ್ ಆದಮೇಲೆ ಸೇಮು ಇದೇ ಥರನೇ ಈ ಕಡೆನೂ ಮಾರ್ಕ್ ಮಾಡ್ಕೋಬೇಕು. ಓಕೆನಾ? ಇದು ಸೆಂಟರು. ಇಲ್ಲಿ ಸೆಂಟರ್ಗೆ ಒಂದು ಲೈನ್ ಹಾಕಬೇಕು. ಸೆಂಟರ್ಗೆ ಒಂದು ಲೈನ್ ಹಾಕಿ ನೆಕ್ಸ್ಟು ಸೇಮು ಇಲ್ಲಿ ಹೆಂಗೆ ಮಾರ್ಕ್ ಮಾಡಿದ್ದೀರೋ 3.25 ಇಂಚು ಇಲ್ಲಿಂದ ಸೇಮ್ 10 ಇಂಚು.
ರೌಂಡ್ ನೆಕ್. ಓಕೆನಾ, ಅವರು ರೌಂಡ್ ನೆಕ್ಕೆ ಹೇಳಿರೋದು. ನಿಮಗೆ ನೆಕ್ಸ್ಟು ಬ್ಯಾಕ್ ಪಾರ್ಟ್ ಸೇಮ್ ಇಲ್ಲಿ ಈ ಕಡೆ ಹೆಂಗೆ ಮಾರ್ಕ್ ಮಾಡ್ಕೊಂಡಿದ್ರು ಅದೇ ಥರನೇ ಮಾರ್ಕ್ ಮಾಡ್ಕೋಬೇಕು. ಓಕೆನಾ, ಇಲ್ಲಿಂದ 6 ಇಂಚು ಆದಮೇಲೆ ನೆಕ್ಸ್ಟು ಸೆಂಟರ್, ಅಂದರೆ ಇಲ್ಲಿ ಸೆಂಟರ್ ಲೈನ್ ಹಾಕಿದ್ದೀನಲ್ವ, ಅಲ್ಲಿಂದ 10.5 ಪ್ಲಸ್ 12.5 ಇಂಚು ಟೋಟಲ್. ಓಕೆನಾ, ಇದಾದಮೇಲೆ ಸೇಮ್ ಇಲ್ಲಿ ಕೆಳಗಡೆ ಲೈನ್ ಹಾಕಿದ್ರಲ್ವ ಅದೇ ಥರನೇ ಈ ಕಡೆನೂ ಲೈನ್ ಹಾಕಬೇಕು. ನೋಡಿ ಈ ಥರ ಬರುತ್ತೆ ಬ್ಯಾಕ್ ಪಾರ್ಟ್. ಓಕೆನಾ, ಈ ಥರ ಬರುತ್ತೆ. ಇದು ನೀವು ಕಟ್ ಮಾಡೋದು, ಇದು ಆರ್ಮೋಲು ಶೇಪ್ ಕೊಡಬೇಕು. ಆರ್ಮೋಲ್ ಶೇಪು ಈ ಕಡೆನೂ ಅಷ್ಟೇ ಆರ್ಮೋಲು ಶೇಪ್ ಕೊಡಬೇಕು. ಸೊ ಇದು ಬ್ಯಾಕ್ ಪಾರ್ಟು ಫಿನಿಶ್ ಆಗಿದೆ. ಓಕೆನಾ, ನೆಕ್ಸ್ಟ್ ನೀವು ಫ್ರಂಟ್ ಪಾರ್ಟು ಎಂಬ್ರಾಯ್ಡ್ರಿ ನೀವು ಸೆಟ್ ಮಾಡ್ಕೊತೀನಿ ಅಂತಂದರೆ ಇಲ್ಲಿ ಏನು ಬ್ಯಾಕ್ ಪಾರ್ಟ್ ಮಾಡಿದ್ದೀರಲ್ವ ಇಲ್ಲೂ ಮಾಡ್ಬೋದು ಅಥವಾ ಈ ಕಡೆನೂ ಮಾಡ್ಬೋದು. ಬಟ್ ನಾನು ಈ ಕಡೆ ಮಾಡೋದಿಲ್ಲ. ಓಕೆನಾ, ಈ ಕಡೆ ಸರಿಗೆ ಬರೋಲ್ಲ. ಏನು ನಮಗೆ ಇಲ್ಲಿ ಕಂಫರ್ಟೇಬಲ್ ಆಗೋದಿಲ್ಲ, ನನಗೆ ಕಂಫರ್ಟೇಬಲ್ ಆಗೋದಿಲ್ಲ. ಸೊ ಅದಕ್ಕೆ ನಾನು ಈ ಕಡೆ ಬರೋಲ್ಲ. ಏಕೆಂದರೆ ಇಲ್ಲಿ ಆರ್ಮೋಲ್ ಕಟ್ ಮಾಡಬೇಕಾದ್ರೆ ಈ ಕಡೆಯಿಂದ ಇಲ್ಲಿಗೆ ಅಟ್ಲೀಸ್ಟ್ 1.5-2 ಇಂಚು ಗ್ಯಾಪ್ ಬಿಡಬೇಕಾಗುತ್ತೆ. ಇಲ್ಲೂ ಅಷ್ಟೇ 1-3 ಇಂಚು ಗ್ಯಾಪ್ ಬಿಡಬೇಕಾಗುತ್ತೆ. ಸೊ ಬಟ್ಟೆ ವೇಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಏನು ಮಾಡ್ತೀನಿ, ನಾನು ಇಲ್ಲಿ ಮಾಡೋದಿಲ್ಲ. ಸೊ ಕಂಫರ್ಟೇಬಲ್ ಇರೋದಿಲ್ಲ. ಅದಕ್ಕೆ ನಾನು ಇಲ್ಲಿ ಬ್ಯಾಕ್ ಪಾರ್ಟ್ ಇದೆಯಲ್ಲ ಇಲ್ಲಿಂದ ಸ್ವಲ್ಪ 1 ಇಂಚ್ ಗ್ಯಾಪ್ ಬಿಡಬೇಕು, 1-1.5 ಇಂಚ್ ಗ್ಯಾಪ್ ಬಿಡಬೇಕು. ಸೊ ನಾವು ಫ್ರಂಟ್ ಪಾರ್ಟ್ಗೆ ಎಂಬ್ರಾಯ್ಡ್ರಿ ಮಾಡ್ಕೊತೀವಿ ಅಂತ ಅಂದ್ಕೊಂಡ್ರೂ ಅಟ್ಲೀಸ್ಟು ನಮಗೆ 7.5-8 ಇಂಚಿಂದ 9 ಇಂಚ್ವರೆಗೂ ನಮಗೆ ಗ್ಯಾಪು ಬದಲೇಬೇಕು. ಓಕೆನಾ, ಸೊ ಇಲ್ಲೆಷ್ಟು ತೊಗೊಂಡಿದ್ದೀರಾ ಅಲ್ವಾ, ಇಲ್ಲಿಂದ ಇಲ್ಲಿಗೆ 3.25 ಇಂಚು. ಸೊ ಅಷ್ಟನ್ನೇ ಈ ಕಡೆಗೂ ತೊಗೊಳ್ಳಿ. ನಾನು 3.25 ಇಂಚೆ ತೊಗೊತಾ ಇದ್ದೀನಿ. ಓಕೆನಾ, 3.25 ಇಂಚೆ ತೊಗೊತಾ ಇದ್ದೀನಿ. ಇಲ್ಲಿ 8 ಇಂಚು, ಯಾಕೆಂದರೆ ಇಲ್ಲಿಂದ ನೀವು ಇಲ್ಲಿಗೆ ಹಾಕಿದ್ರೆ ಅಕಸ್ಮಾತ್ ಇಲ್ಲೇನಾದರೂ ಸ್ವಲ್ಪ ಜಾಸ್ತಿ ಮಾಡಿದರೆ ನಮಗೆ ಅನುಕೂಲ. ಯಾಕೆಂದರೆ ಮ್ಯಾಕ್ಸಿಮಮ್ ಅಂದರೂ ನಮಗೆ ಫ್ರಂಟ್ ಡೆಪ್ತ್ ಬಂದು 7-8 ಇಂಚ್ವರೆಗೂ ಇದ್ದೇ ಇರುತ್ತೆ. ಓಕೆನಾ, ಸೊ ಅದಕ್ಕೋಸ್ಕರ ನಾನು 9 ಇಂಚಿಗೆ ಮಾಡ್ತೀನಿ. ಇನ್ನು ಮೇಲ್ಗಡೆ ಅವರು ಟೈಲರ್ಸ್ ಏನಾದ್ರು ಹೊಲಿಬೇಕಾದ್ರೆ ಏನಾದ್ರು ಹೆಚ್ಚು ಕಡಿಮೆ ಅಂತೂ ಎಲ್ಲೂ ಆಗಲ್ಲ. ಸೊ ಏನಾದ್ರು ನಾವು ಹೆಚ್ಚಿಗೆ ಮಾಡಿದರೆ ಟೈಲರ್ಸ್ಗೆ ಅನುಕೂಲ. ಯಾಕೆಂದರೆ ಇಲ್ಲಿಂದ ಅವ್ರಿಗೆ ಎಷ್ಟು ಬೇಕೋ ಅವರು ಅಷ್ಟಕ್ಕೆ ಕಟ್ ಮಾಡಿಕೊಂಡು ಇನ್ನು ಮಿಕ್ಕಿದ್ದನ್ನು ಇದು ಮಾಡ್ಕೊತಾರೆ. ಓಕೆನಾ, ನೆಕ್ಸ್ಟು ಇಲ್ಲೇನು ಮಾರ್ಕ್ ಮಾಡಿದ್ವಲ್ಲ ಸೊ ಅಲ್ಲಿಗೆ ಈ ಥರ ಮಾರ್ಕ್ ಮಾಡ್ಕೋಬೇಕು. ಇದು ಫ್ರಂಟ್ ಪಾರ್ಟ್ ನಾನು ಇಲ್ಲಿಗೆ ಮಾಡೋದು. ಸೊ ನಾವು ಸ್ಟಿಚಿಂಗ್ ಮಾಡ್ದಲೇ ಇರೋದ್ರಿಂದ ನಾನು ಫ್ರಂಟ್ ಪಾರ್ಟಿಗೆ ಈ ಥರ ಮಾತ್ರ ನಾನು ಮಾರ್ಕ್ ಮಾಡ್ಕೊತೀನಿ. ಓಕೆನಾ, ನಾನು ಇದು ಫ್ರಂಟ್ ಪಾರ್ಟಿಗೆ ಮಾಮೂಲಿ ಇಲ್ಲಿ ವೇಸ್ಟ್ ಬ್ಯಾಂಡು ಅವೆಲ್ಲ ನಾನು ಮಾರ್ಕಿಂಗ್ ಮಾಡೋದಿಲ್ಲ. ಫ್ರಂಟ್ ಪಾರ್ಟಿಗೆ ಇಷ್ಟು ಮಾತ್ರ ನಾನು ಮಾಡ್ಕೊತೀನಿ. ನೆಕ್ಸ್ಟು ಸ್ಲೀವ್ಸ್. ಓಕೆನಾ, ಇಲ್ಲಿ ಸ್ಲೀವ್ಸ್ಗೆ ನೀವು ಇಲ್ಲಿ ಏನು ಅರ್ಧ ಇದೆಯಲ್ವಾ ಅದನ್ನು ಅರ್ಧ ತಗೊಳ್ಳಿ. ಅರ್ಧ ಮಾಡಿಕೊಂಡು ಇದು ಕರೆಕ್ಟಾಗಿ ಬರಲಿಲ್ಲ ಅಂತ ಅಂದರೆ ಈ ಥರ ಏನಾದ್ರು ಬಂತು ಅಂದರೆ ಒಂಚೂರು ಐರನ್ ಮಾಡ್ಕೊಳ್ಳಿ. ಓಕೆನಾ, ನಾನು ಐರನ್ ಮಾಡಬೇಕಿದು, ಐರನ್ ಮಾಡ್ಕೊತೀನಿ. ಸೊ ಹೀಗೆ ಕ್ಲೀನಾಗೆ ಅರ್ಧಕ್ಕೆ ಐರನ್ ಮಾಡ್ಕೊಳ್ಳಿ. ಓಕೆನಾ, ನಮಗೆ ಅನುಕೂಲ ಇದೆ ಐರನ್ ಮಾಡಿಕೊಂಡ್ರೆ ಮಾರ್ಕಿಂಗ್ ಎಲ್ಲ ಕರೆಕ್ಟಾಗಿ ಕ್ಲೀನಾಗೆ ಬರುತ್ತೆ. ಅಕಸ್ಮಾತ್ ಏನಾದ್ರು ಈ ಥರ ಬ್ಲೌಸಸ್ ಇರುತ್ತಲ್ಲ ಅದಕ್ಕೆ ಮಾತ್ರ ಐರನ್ ಮಾಡ್ಕೊಳ್ಳಿ. ನೋಡಿ ಐರನ್ ಆಗಿದೆ. ಇದು ಸ್ಲೀವ್ ಬಂದು ಅವ್ರದ್ದು 8.5 ಇಂಚು ರೆಡಿ, 8 ಇಂಚಿದೆ.
ಫ್ರಂಟ್ ಪಾರ್ಟ್ ಆಯಿತು, ಬ್ಯಾಕ್ ಪಾರ್ಟ್ ಆಯಿತು. ನೆಕ್ಸ್ಟು ಸ್ಲೀವ್ಸ್ಗೆ ನೋಡಿ, ಇಲ್ಲಿ ಒಂದರಿಂದ 1.25 ಇಂಚು ನಾನು ಬಿಟ್ಟು ಲೈನ್ ಹಾಕ್ಕೊತಾ ಇದ್ದೀನಿ. ಎರಡು ಸೈಡು, ಎರಡು ಕಡೆ ಸ್ಲೀವ್ಸನ್ನು ಹಾಗೆ ಮಾಡಬೇಕು, ಓಕೆನಾ. ಸೊ ಅದಾದಮೇಲೆ ಲೈನ್ ಹಾಕ್ಕೊಂಡ್ಮೇಲೆ ಇದು ಎಷ್ಟು ಇಂಚಿದೆ ಅಂತ ನೋಡ್ಕೋಬೇಕು. 17 ಇಂಚಸ್ ಬರುತ್ತೆ. 17ಗೆ ಡಿವೈಡೆಡ್ ಬೈ 2 16 8.5 ಬರುತ್ತೆ. ಸೊ ನಾನು 8.5ಗೆ ಮಾರ್ಕ್ ಮಾಡಿಕೊಂಡು ಆ ಕಡೆ ಈ ಕಡೆ ಒಂದು ಅರ್ಧ ಇಂಚು ಗ್ಯಾಪ್ ಬಿಟ್ಬಿಡಬೇಕು, ಓಕೆನಾ. ನೋಡಿ, ಈ ಕಡೆ ಒಂದು ಅರ್ಧ ಇಂಚು ನಾನು ಬಿಟ್ಟಿದ್ದೀನಿ, ಈ ಕಡೆ ಒಂದು ಅರ್ಧ ಇಂಚು ಬಿಟ್ಟು ನಾನು 17 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ, 17 ಇಂಚಿಗೆ ನಾನು 17 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ ಕಡೆ ಒಂದು ಅರ್ಧ ಇಂಚು ಬಿಟ್ಟು, ನೆಕ್ಸ್ಟು ಈ ಕಡೆ ಒಂದು ಅರ್ಧ ಇಂಚು ಬಿಟ್ಟು ನಾನು 8.5 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ, ಓಕೆನಾ. ನೆಕ್ಸ್ಟು ಇಲ್ಲೂ ಹಂಗೆ ಮಾಡ್ಕೋಬೇಕು, ಇಲ್ಲಿಂದ ನೆಕ್ಸ್ಟು 8.5 ಇಂಚು, ಓಕೆನಾ. ಇದಾದಮೇಲೆ ಇಲ್ಲಿ ಒಂದು ಮಧ್ಯಕ್ಕೆ ಸ್ಟ್ರೈಟ್ ಲೈನ್, ಓಕೆನಾ. ಸೊ ಇದಾದಮೇಲೆ ಸ್ಲೀವ್ ಲೆಂತ್ ಬಂದು ನಮಗೆ ರೆಡಿ 9.5 ಇಂಚು. ಸೊ ನಾನು 9 ಇಂಚಿಗೆ ತೊಗೊಂಡು ಮಾರ್ಕ್ ಮಾಡಿಕೊಂಡು ಇಷ್ಟರೊಳಗಡೆ ಸ್ಲೀವ್ಸು ಡಿಸೈನ್ ಬರುತ್ತೆ, ಓಕೆನಾ. ಇಷ್ಟರೊಳಗಡೆ ಬರುತ್ತೆ, ಇಲ್ಲಾಂದರೆ ಇದಕ್ಕಿಂತ ಒಂಚೂರು ಚಿಕ್ಕದೆ. ಇಲ್ಲಿ 8 ಇಂಚ್ ಇದೆ ಅಂತ ಅಂದರೆ ನೋಡಿ 9 ಇಂಚಿದೆ. ಸೊ 9 ಇಂಚು ಇದರೊಳಗೆ ಒಂದು ಇಂಚು ಬಿಟ್ಟು ನಮಗೆ ಡಿಸೈನು ಕೂತ್ಕೊಳ್ಳುತ್ತೆ, ಓಕೆನಾ. ನೆಕ್ಸ್ಟು ಇದೇ ಥರನೇ ಈ ಕಡೆಗೂ ಮಾರ್ಕ್ ಮಾಡ್ಕೋಬೇಕು. ಸೇಮ್ ಆ ಕಡೆ ಹೆಂಗೆ ಮಾರ್ಕ್ ಮಾಡ್ಕೊಂಡಿದ್ದೀನೋ ಈ ಕಡೆನೂ ಸಹ ಹಂಗೆ ಮಾರ್ಕ್ ಮಾಡ್ಕೋಬೇಕು. ನಾನು ಇಲ್ಲಿ ಲೈನ್ ಹಾಕ್ತಾಯಿದ್ದೀನಿ ನೋಡಿ. ಸೊ ಅಲ್ಲಿ ನಾನು ಏನು ಮಾಡಿದ್ದೆ, 8.5 ಇಂಚಿಗೆ ನಾನು ಇದು ಮಾಡ್ಕೊಂಡಿದ್ದೆ, ಅಂದರೆ 8.5 ಇಂಚು ಮಧ್ಯಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೆ. ಸೇಮು ಇಲ್ಲೂ ಅದೇ ಥರನೇ 17 ಇಂಚಿಗೆ ತೊಗೊಂಡು ನೆಕ್ಸ್ಟು ಈ ಕಡೆನೂ ಒಂದು 1/2 ಇಂಚ್ ಬಿಟ್ಟು ಮಾರ್ಕ್ ಮಾಡಿಕೊಂಡು ನೆಕ್ಸ್ಟು ಇಲ್ಲಿ 8.5 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು, ಓಕೆನಾ. ಇದಾದಮೇಲೆ ಹಿಂಗ್ ಲೈನ್ ಹಾಕ್ಕೊಂಡು ಇಲ್ಲೂ ಅಷ್ಟೇ ಇಲ್ಲಿ 8.5 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಇದು ಸ್ಲೀವ್ಗೆ ಸೆಂಟರ್, ಓಕೆನಾ. ನೋಡಿ, ಇವಾಗೆಲ್ಲನೂ ತೋರಿಸ್ತಾ ಇದ್ದೀನಿ ನಾನು. ಇದು ಬ್ಯಾಕ್ ಪಾರ್ಟು, ನಾನು ಬ್ಯಾಕ್ ಪಾರ್ಟ್ನ ಇಲ್ಲಿ ಮಾರ್ಕ್ ಮಾಡಿದ್ದೀನಿ. ಇಲ್ಲಿದೆ ಬ್ಯಾಕ್ ಪಾರ್ಟು, ಓಕೆನಾ. ನೆಕ್ಸ್ಟು ಫ್ರಂಟ್ ಪಾರ್ಟು. ಕೆಲವ್ರಿಗೆ ಇಲ್ಲೇ ಅಡ್ಜಸ್ಟ್ ಆದರೆ ಕೆಲವರು ಇಲ್ಲೇ ಮಾಡ್ತಾರೆ, ಇದೇನು ಫ್ರಂಟ್ ಪಾರ್ಟ್ ಎಂಬ್ರಾಯ್ಡ್ರಿನ ಇಲ್ಲೇ ಮಾಡ್ತಾರೆ. ಸೊ ನನಗೆ ಕಂಫರ್ಟಬಲ್ ಇರೋದಿಲ್ಲ. ಇವಾಗ ಅಕಸ್ಮಾತ್ ಏನಾದರೂ ನಮಗೆ ಸ್ವಲ್ಪ ಕಸ್ಟಮರ್ ಏನಾದರೂ ಸ್ವಲ್ಪ ಒಂಚೂರು ದಪ್ಪ ಇದ್ದಾರೆ ಅಂತ ಅಂದರೆ ಇಲ್ಲಿಂದ ಇಲ್ಲಿಗೆ ನಾವು ತೊಗೊತೀವಿ ಅಂದರೆ ಇಲ್ಲಿಂದ ಇಲ್ಲಿಗೆ ಇಂಚಸ್ಸು ಕಡಿಮೆ ಬರುತ್ತೆ, ಗ್ಯಾಪು ಕಡಿಮೆ ಬರುತ್ತೆ, ಓಕೆನಾ. ನಮಗೆ ಜಾಸ್ತಿ ಬಟ್ಟೆ ಸಿಗೋದಿಲ್ಲ ಅಲ್ಲಿ. ಸೊ ಅದಕ್ಕೆ ನಾನೇನು ಮಾಡ್ತೀನಿ, ಈ ಕಡೆ ನಾನು ಮಾಡೋದಿಲ್ಲ, ಇಲ್ಲಿ ನಾನು ಫ್ರಂಟ್ ಪಾರ್ಟ್ನ ಮಾಡ್ಕೊತೀನಿ. ಫ್ರಂಟ್ ನೆಕ್ ಡಿಸೈನು ಇಲ್ಲಿ ಬರುತ್ತೆ. ನೆಕ್ಸ್ಟು ಬ್ಯಾಕ್ ನೆಕ್ ಡಿಸೈನು ಇಲ್ಲಿ ಬರುತ್ತೆ. ಸೊ ಇದಿಷ್ಟು ಒಂದಿನ ಮಿಷಿನ್ ಎಂಬ್ರಾಯ್ಡ್ರಿಗೆ ನೀವು ಟ್ರೈ ಮಾಡಿ. ಯಾರ ಹತ್ರ ಎಲ್ಲ ಮಿಷಿನ್ ಇದೆ, ಹೊಸ್ದಾಗಿ ಮಿಷಿನ್ ಯಾರ ಹತ್ರ ತೊಗೊಂಡಿದ್ದೀರಾ, ಯಾರು ತೊಗೊಂಡಿದ್ದೀರಾ ಅವರು ಈ ಥರ ಮಾರ್ಕಿಂಗ್ನ ಒಂದ್ಸತಿ ಟ್ರೈ ಮಾಡಿ. ತುಂಬ ಈಸಿ ಇದೆ ಈ ಥರ ಮಾರ್ಕಿಂಗ್, ಓಕೆನಾ. ಆದಷ್ಟು ಫ್ರಂಟನ್ನ ಇಲ್ಲಿ ಮಾರ್ಕ್ ಮಾಡಿ ಮಾಡೋ ಬದಲು ಇಲ್ಲಿ ಮಾರ್ಕ್ ಮಾಡಿ ಮಾಡೋದು ತುಂಬ ಕಂಫರ್ಟಬಲ್ ಅನ್ನೋದಕ್ಕಿಂತ ಸ್ಪೇಸ್ ಉಳಿಯುತ್ತೆ, ಬಟ್ಟೆನೂ ಉಳಿಯುತ್ತೆ, ಓಕೆನಾ. ಸೊ ಇವತ್ತಿನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನಮ್ಮ ಚಾನಲ್ನ SL ಕ್ರಿಯೇಷನ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಓಕೆನಾ. ನೆಕ್ಸ್ಟ್ ಟೈಮು ಬ್ಲೌಸ್ ಕಟ್ಟಿಂಗ್ ನಾನು ಹಿಂಗೆ ಮಾಡ್ಕೊತೀನಿ ಅಂತ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ.
Bye friends.